ನನ್ನೆಲ್ಲ ಅಣ್ತಮ್ಮ ಸಂಡ್ ಅಕ್ಕಂಗೆ ನಾನು ನಿಮ್ಮ ಶಶಿಧರ್. ನಾನಿವಾಗ ಶಿಕಾರಿಪುರ ತಾಲೂಕಿಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ಕ್ರಾಂತಿವೀರ ಬಾಯ್ಸ್ ಕಡೆಯಿಂದ ಇವತ್ತು ಹೋರಿ ಬೆದರಿಸೋ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ಬರ್ರಿ ಇವಾಗ ನನ್ನ ಎದುರಿಗೆ ಬೇಜಾನ್ ಅಂದ್ರೆ ಬೇಜಾನ್ ಹೋರಿಗಳು ನಿಂತವು. ಒಂದಕ್ಕಿಂತ ಒಂದು ಫೇಮಸ್, ಪಿಪಿಯಿಂದ ಹಿಡಿದು ಕಗ್ಗ ಅನಾಹುತ ಎಲ್ಲ ಹೋರಿನೂ ಬಂದವು. ನಾನು ಇದ್ರೊಳಗೆ ಇಂಟ್ರೂ ಮಾಡಿ ಸಾಧ್ಯ ಆದರೆ ಹೋರಿ ಓಡೋದ್ನು ವಿಡಿಯೋ ಮಾಡಿ ತೋರಿಸ್ತೇನೆ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಇದು ಕದ್ರಮಂಡಲಿ ಕಿರೀಟ ಅಂತ ಅಣ್ಣ. ಅಣ್ಣ ಎಷ್ಟು ಹಬ್ಬ ಮಾಡೈತಿ? ಈಗ ಇದು 3ನೇ ಹಬ್ಬ ಅಣ್ಣ ಈ ವರ್ಷದಾಗ. ಅಣ್ಣ ತಂದು ಎಷ್ಟು ವರ್ಷ ಆತ ಹೋರಿ? ನಮ್ಮ ಊರಿಗೆ ಬಂದು 1ನೇ ವರ್ಷ ಆಯ್ತು. ಲೋಕಲ್ ಹೋರಿ ಅಥವಾ ಬೇರೆ ಕಡೆಯಿಂದ ಬಂದಿದ್ದ? ಲೋಕಲ್ ಹೋರಿ ಅಣ್ಣ, ಇಲ್ಲೇ ನಮ್ಮ ಕರ್ನಾಟಕದ ಹೋರಿ. ಈ ವರ್ಷದಾಗ 3ನೇ ಹಬ್ಬ ಇದು. ಎಲ್ಲೆಲ್ಲಿ ಮಾಡೈತಣ್ಣ? ಅಣ್ಣ 1ನೇ ಹಬ್ಬ ಮಲ್ಲೂರು, 2ನೇ ಹಬ್ಬ ತಡಸ್ನಹಳ್ಳಿ. ಇದು ಪ್ರೈಸ್ ಹಬ್ಬ ಇದೆ ಫಸ್ಟ್. ಹೌದಾ? ಮತ್ತೆ ಎಷ್ಟು ಅಲ್ಲಾಗೈತಿ ಇದು ಹೊಸಬಾಯಿ ಅಣ್ಣ. ಮತ್ತೆ ನಿಮ್ಮ ಹೋರಿದೇನು ಸ್ಪೆಷಾಲಿಟಿ ಏನು? ಸ್ಪೆಷಲ್ ಆಕ್ಷನ್ ಸ್ಪೀಡ್ ಐತಣ್ಣ. ಆಕ್ಷನ್ ಸ್ಪೀಡ್ ಹಂಗಾರೆ ಪಿ ಆಗೋಕೆ ಟ್ರೈ ಮಾಡಿಲ್ಲ? ಇಲ್ಲ ಅಣ್ಣ, ಟ್ರೈ ಮಾಡಿಲ್ಲ ಅಣ್ಣ. ನಮಗೆ ಸ್ಪೀಡ್ನಾಗ ಚೆನ್ನಾಗಿ ಬರುತ್ತೆ, ಹಂಗೆ ಸ್ಪೀಡ್ ಹಾಕಿರಿ. ಸರಿ ಬ್ರೋ, ಇವಾಗೇನು ಹಬ್ಬ ಇಟ್ಟಿದಾರ ಕ್ರಾಂತಿವೀರ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡ್ತೈತಿ. ನನ್ನ ಚಾನಲ್ ಕಡೆಯಿಂದ ನಿಮ್ಮ ಹೋರಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಹೋರಿ ಸಪೋರ್ಟರ್ಸ್ ಎಲ್ಲ ಇಲ್ಲ ಅದಾರ ನೋಡ್ರಿ. ನೀವೇನಂತೀರಪ್ಪ ನಿಮ್ಮ ಹೋರಿ ಬಗ್ಗೆ? ಗದ್ಲೈತ್ರಿ, ದೊಡ್ಡ ಗದ್ಲೈತಿ. ವಿಡಿಯೋದಾಗ ಕೊನೆಯವರೆಗೆ ನೋಡ್ತಾ ಇರ್ರಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ತಮ್ಮ ಹೆಸರು? ನಮ್ಮ ಹೆಸರು ಗುರುಂಗೌಡ ಅಂತ. ಅಣ್ಣ ದುರ್ಯೋಧನ ಯಾವ ಊರವನು? ಮೆಳಗಟ್ಟೆ. ಅಣ್ಣ ಎಷ್ಟು ಹಬ್ಬ ಮಾಡ್ಯಾನ? ನಮ್ಮ ಹೋದ ವರ್ಷ ಒಂದು 7 ಹಬ್ಬ ಮಾಡಿದ್ವಿ. ಈ ವರ್ಷ 2ನೇ ಹಬ್ಬ ಮಾಡ್ತಾ ಇದ್ವಿ. ಮಾಡ್ಯಾನ? ಎಲ್ಲಿ ಅಣ್ಣ? ನಮ್ಮ ಲೋಕಲ್ ಹೋರಿ ಇದು ಅಥವಾ ಬೇರೆ ಕಡೆಯಿಂದ ಬಂದಿದ್ದ? ಇದು ನಮ್ಮ ಮನೆ ಹೊರೆ. ಮನೆ ಹೊರ, ಮನ್ಯಾಗ ಹುಟ್ಟಿ ಮನ್ಯಾಗ ಬೆಳೆದಿದ್ದ. ಅಣ್ಣ ಹಂಗಾರೆ ಎಷ್ಟು ಅಲ್ಲಾಗೈತೆ? ಈಗ ಕಡೆಲ್ಲ ಇದೆ. ಆಲ್ರೆಡಿ 3 ವರ್ಷಕ್ಕೆ ಭಾಳ ಅಂದ್ರೆ ಭಾಳ ಹೆಸರು ಮಾಡೈತೆ ನನಗೆ ಗೊತ್ತಿದ್ದಂಗೆ. ಇವರ ನೋಡ್ರಿ ಹೋರಿ ಓನರ್. ಅಣ್ಣ ನಮಸ್ತೆ. ತಮ್ಮ ಹೆಸರು ಅಣ್ಣ? ಅಣ್ಣ ಮತ್ತೆ ಇನ್ನೆಷ್ಟು ಕಟ್ಟಬೇಕು ಅಂತ ಐತೆ ಅಥವಾ ಇದು ಒಂದನ? ನಾವು ಮಾರಾಟ ಏನಿಲ್ಲ, ಮನೆ ಹೋಗೋದವು ಇನ್ನು 3 ಅದಾವು. ಒಂದು ಕ್ರಾಂತಿ ಅಂತ ಅಂದ್ರೆ ಇನ್ನು 2ಕ್ಕೂ ಹೆಸರಿಟ್ಟಿಲ್ಲ. ಸಣ್ಣವದು. ಸರಿ ಅಣ್ಣ, ನಿಮ್ಮ ಊರಿಗೆ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್. ದುರ್ಯೋಧನ ಗೆದ್ದು ಬಾ. ಥ್ಯಾಂಕ್ ಯು ಬ್ರೋ. ಅಣ್ಣ ನಮಸ್ತೆ. ಹೋರಿ ಹೆಸರು? ಶಿವನಂದಿ ಅಂತ ಅಣ್ಣ ಯಾವ ಊರು? ತಮ್ಮ ಹೆಸರು? ನಮ್ಮ ಹೆಸರು ಅರುಣ. ಅಣ್ಣ ನಿಮ್ಮ ಊರಿ ಎದಕ್ಕೆ ಫೇಮಸ್? ಉಡಾಳ್ತನ ಮಾಡಕ. ಉಡಾಳ್ತನ ಹಂಗಂತ ಪಿಪಿ ಕಟ್ತೀರಿ? ಪಿಪಿ ಕಟ್ಟಿದ್ರೆ ಉಡಾಳ್ತನ ಅಣ್ಣ. ಪಿಪಿ ಕಟ್ಟಿಂದ ಸ್ವಲ್ಪ ಕಮ್ಮಿ ಆಗಿರೋದಕ್ಕಿಂತ ಉಡಾಳ್ ಶಿವನಂದಿ ಅಂತಾನ ಹೆಸರಾಗಿರೋ. ಅಣ್ಣ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತೈತೆ? ಈಗ ಪ್ರಾಪರ್ ಆಗಿ 1 ವರ್ಷ ಆತ ಪಿಪಿ ಹಬ್ಬ ಮಾಡಿದ್ರೆ. ಬಕ್ಕ 1 ಹಬ್ಬ ಮಾಡಿದ್ವಿ ಸ್ಟಾರ್ಟಿಂಗ್. ಹೌದಾ? ಪಿಪಿಲಿ 12 ಹಬ್ಬ ಮಾಡಿರ್ತಾನ ಹೋದ ವರ್ಷ. ಇವಾಗ 2ನೇ ಹಬ್ಬ. ಸ್ಪೀಡು ಚಲೋ ಐತಿ? ಟಾಪ್ ಸ್ಪೀಡ್. ಓಡ್ತೈತಿ ಸ್ಪೀಡ್ ಹಂಗ. ಎಲ್ಲಿದ ಅಣ್ಣ ತಳಿ ಇದು? ಇದು ಮಹಾರಾಷ್ಟ್ರದ. ನಮ್ಮ ಹೆಲಿಕಾಪ್ಟರ್ ಪೈಜಾನ್ ಅಂತ ಬಾಯಿ ಇರ್ಬೋದು ಇವ. ನೋಡೋಣ್ರಿ. ಪ್ರತಿಯೊಂದು ಹೊರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೇನೆ ನನ್ನ ಕಡೆಯಿಂದ. ಗುಡ್ ಲಕ್. ಹಬ್ಬ ಮಾಡೋದ್ರಾಗ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಹಿಂದೂದ ಅಥವಾ ಮುಸ್ಲಿಂ ಅನ್ನೋದು ಏನಿಲ್ಲ ಭೇದ ಭಾವ. ಬಟ್ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಹೋರಿ ಕಟ್ಟೋದು ಎಲ್ಲರದು ಕ್ರೇಜ್. ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಅವರು ಒಂದು ಹೋರಿ ಕಟ್ಟಿದಾರ. ಬೈ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಕಲಿಮುಲ್ಲಾ ಅಂತ. ಯಾವ ಊರಿನ ಅಣ್ಣ ಹೋರಿ? ಮೊಟ್ಟೆ ಅಂತ ಅವರು. ಸೇಮ್ ಊರಿನ. ಎಷ್ಟಲ್ಲಲ್ಲಿದೆ ಹೋರಿ? 6 ಅಲ್ಲಲ್ಲಿದೆ. ಇವಾಗ ಎಲ್ಲಿಂದ ತಂದಿದ್ದು ಹೋರಿ? ನಮ್ಮ ಲೋಕಲ್ ತಾನೆ, ಕರ್ನಾಟಕದ್ದೇ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದೆ? 4 ವರ್ಷದಿಂದ ಮಾಡ್ತಾ ಇದೆ. ಇದು ಈ ವರ್ಷದಲ್ಲಿ ಎಷ್ಟನೇ ಹಬ್ಬ? ನನ್ನ ಕಡೆಯಿಂದ ನಿಮ್ಮ ಹೋರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಮಸ್ತೆ ಅಣ್ಣ. ಯಾವ ಊರು ಅಣ್ಣ? ಇದು ವೆಂಕಟಾಪುರ ಮಹಾನಾಯಕ ಅಂತೇಳಿ, ವರದ ಸಾಮ್ರಾಜ್ಯದ ವಿಕೆಪಿ ಮಹಾನಾಯಕ ಅಂತೇಳಿ. ಹೌದಾ ಅಣ್ಣ? ಅಣ್ಣ ಇದ್ರದ್ದು ಒಂದೇ ಕೊಂಬಲ್ಲೇ ಪಿಪಿ ಒಯ್ಯೋದು. ಎಷ್ಟು ಅಲ್ಲಾಗದ ಅಣ್ಣ? ಬಾಗುಡಿತಣ್ಣ. ಹೌದಣ್ಣ? ಹಬ್ಬದಾಗ ಹೊರಗೆ ಬಂದು ಬಿದ್ದ ವಸ್ತು ಮುರಿದವು. ಓಹೋ, ಒಂದೇ ಕೊಂಬ ಒಂದ ಅಲ್ಲಿರೋದಿಗೆ. ಹೌದಾ? ಇನ್ನೊಂದಿಲ್ಲ. ಓ ಎಲ್ಲಣ್ಣ ಹೆಂಗಾಗಿ ಅದು ಆಗಿದ್ದು ಇನ್ಸಿಡೆಂಟ್? ಇಲ್ಲ, ಹಿಂಗ ಆ ಕಡೆ ದಾಟಿಂದ ಹೊರಗೆ ಹೋದಾಗ ಹೋದಾಗ ಹೊರಗೆ ಗಡ್ರ ಹಿಂಗೆಲ್ಲ ಬಿದ್ದ. ಏನ್ ಡಾಂಬರ್ ರೋಡ್ ಆಗಿತ್ತ ಬಾಯ್? ಇಲ್ಲ, ಹಿಂಗೆ ಹೊಲದಲ್ಲೇ. ಬಟ್ ಗಟಾರಕ್ಕೆ ಬಿದ್ದು ಹಂಗಾಗಿತ್ತು ಇನ್ಸಿಡೆಂಟ್. ಬಟ್ ಹಂಗಂತ ಮತ್ತೆ ಪೆಟ್ಟು ಎಲ್ಲೂ ಬಿದ್ದಿಲ್ಲ. ಬಾಯಾಗಿನ ಹೊಲೆಲ್ಲ ಹೋದ್ವು. ಒಂದು ಕೊಂಬು ದಾನ ಮಾಡ್ಬಿಡ್ತು ಬಿದ್ದಿದ್ದು ಹೊಡ್ತಕ್ಕ. ಒಂದೇ ಕೊಂಬು ಒಂದೇ ಹಲ್ಲು. ಹಾಗಿದ್ರ ಬಾಯ್ ಎಲ್ಲಿದ್ದು ಹೋರಿ?
ನಮ್ದು ಕೋಲಾರ ಜಿಲ್ಲೆ ಮಾಳೂರು ತಾಲೂಕು ತಿಪ್ಸಂದ್ರದ್ದು. ಹೌದಾ ಲೋಕಲ್ ಆಗಿ ನಮ್ಮ ಕರ್ನಾಟಕ ತಳಿನೇನಾ? ಹಾ ಹೌದು, ಕರ್ನಾಟಕ ತಳಿನೇ. ಅಲ್ಲಿ ತಗೊಂಡೋಗಿದ್ರು. ನಾವು ಇಲ್ಲಿ ತಗೊಂಬಂದು ನಮ್ಮ ವರ್ಧ ಸಾಮ್ರಾಜ್ಯಕ್ಕೆ ತಗೊಂಬಂದು 4-5 ವರ್ಷ ಆಯ್ತು ಇವಾಗ. 4-5 ವರ್ಷದಿಂದ ಹಬ್ಬ ಮಾಡ್ತಾ ಇದ್ದೇವೆ ನಾವು. ನಮ್ಮ ತಕ್ಕಂಗೆ ನಮಗೆ ಖುಷಿ ಕೊಡ್ಕೊಂಡ್ರೆ ನಮ್ಮೂರಿ. ಹೌದು, ಹಂಗಾರೆ ನಿಮ್ಮ ಕೈಗೆ ಬಂದು ಹೋರಿ ಎಷ್ಟು ವರ್ಷ ಆತಣ? ನಮ್ಮ ಕೈಲಿ ಬಂದು 5 ವರ್ಷ ಆಯ್ತು. 5 ವರ್ಷದಿಂದ ಹಬ್ಬ ಮಾಡ್ತಾನೆ ಐತೆ. ಒಂದು ವರ್ಷಕ್ಕೆ ಮಿನಿಮಮ್ ಎಷ್ಟು ಹಬ್ಬ ಮಾಡ್ತಾನ? ಮಿನಿಮಮ್ ಒಂದು 5ರಿಂದ 6 ಹಬ್ಬ ಮಾಡ್ತೀವಿ. ಎಲ್ಲರೂ ಏನಪ್ಪ ಅಂದ್ರೆ ಅಭಿಮಾನಕ್ಕಾಗಿ ಹೋರಿ ಕಟ್ಟೋದು, ಹಬ್ಬ ಮಾಡೋದು. ಪೆಟ್ಟು ತಿಂದು ಹಲ್ಲು ಕೊಂಬು ಕಳ್ಕೊಳ್ಳೋಂಥ ಹೋರಿ. ಇರ್ಲಿ ಬ್ರೋ, ಏನಪ್ಪ ಅಂದ್ರೆ ಈ ಹಬ್ಬದಲ್ಲಿ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ. ಈ ಹಬ್ಬದಲ್ಲಿ ಅದಕ್ಕೆ ಯಾವುದೋ ಆ ಥರದ ಇನ್ಸಿಡೆಂಟ್ ಆಗದೆ ಇರಲಿ. ಏನಪ್ಪ ಅಂದರೆ ಈ ರೇಸ್ನಲ್ಲಿ ಗೆದ್ದು ಅದ್ರ ಕೈ ನೆನಪುಗಳನ್ನೆಲ್ಲ ಮರೆತು ನಿಮಗೂ ಖುಷಿ ಕೊಡಲಿ ಅಂತಂದು ನಾ ಕೇಳ್ಕೊಳ್ತೀನಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ತುಂಬ ಧನ್ಯವಾದಗಳು ಅಣ್ಣ. ನಮಸ್ತೆ ಅಣ್ಣ. ಅಣ್ಣ ತಮ್ಮ ಹೆಸರು? ಅಣ್ಣ ಯಾವ ಊರು? ಇಲ್ಲೇ ಗೆಜ್ಜಾಳ. ಅಣ್ಣ ತಮ್ಮ ಹೋರಿ ಹೆಸರು? ಜನನಿ ಎಕ್ಸ್ಪ್ರೆಸ್. ಜನನಿ ಎಕ್ಸ್ಪ್ರೆಸ್. ಅಣ್ಣ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತೈತಿ? 2 ವರ್ಷದಿಂದ. ಎಷ್ಟಲ್ಲಾಗೈತಿ? ಸವ ಮಾಡೈತಣ್ಣ. ಹೌದಾ ಅಣ್ಣ. ಮತ್ತೇನಪ್ಪ ನಿಮ್ಮ ಹೋರಿ ಸ್ಪೆಷಾಲಿಟಿ? ಸ್ಪೆಷಾಲಿಟಿ ಜನ ಇದ್ರೆ ಸ್ಪೀಡ್. ಜನ ಎಷ್ಟು ಟೈಟ್ ಇರತ್ತೆ ಅಷ್ಟು ಸ್ಪೀಡ್. ಅಷ್ಟು ಅಂದ್ರೆ ಅಷ್ಟು ಅದು ಕುರುಪ್ ಬರ್ತೈತೆ. ಪೈಲ್ವಾನ ಜಾಸ್ತಿ ಇದ್ರೆ ಅಷ್ಟೇ ಇದ್ರ ಕುರುಪು. ಅಣ್ಣ ಇದುವರೆಗೆ ಎಷ್ಟು ಹಬ್ಬ ಮಾಡಿರ್ಬೋದು? ಒಂದು 7-8 ಹಬ್ಬ ಮಾಡಿ. 7-8 ಹಬ್ಬ. ಈ ವರ್ಷದಾಗ ಎಷ್ಟನೇ ಹಬ್ಬ? ಈ ವರ್ಷದಾಗ 1ನೇ ಹಬ್ಬ, ಪ್ರೈಸಿನ ಹಬ್ಬ 1ನೇ ಹಬ್ಬ. ಲೋಕಲ್ ತಳಿ ಅಂದ್ರೆ ಅಥವಾ ಎಲ್ಲಿಂದ? ತಮಿಳ್ನಾಡು. ಏನು ನಮ್ಮ ತಮಿಳ್ನಾಡಿಂದ ತಂದ್ರಲ್ಲ, ಯಾವ ಕ್ರೇಜಿನ ಮೇಲೆ ತಮಿಳ್ನಾಡಿಂದ ತಂದ್ರಿ? ಅಲ್ಲಿ ಟೈಮಿಂಗ್ಸ್ ಹಬ್ಬ ಮಾಡಿದ್ದಾರೆ. ಹೌದಾ, ಅಲ್ಲಿ ಆಲ್ರೆಡಿ ಹಬ್ಬ ಮಾಡಿದ್ದು ಹೋರಿದು. ಸೆಕೆಂಡ್ಸ್ ಹಬ್ಬ ಮಾಡಿದ್ದಾರೆ. ಹೌದಾ, ಸರಿ ಅಣ್ಣ. ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ನಿಮ್ಮ ಊರಿಗೂ ಆಲ್ ದ ಬೆಸ್ಟ್. ಗೆದ್ದು ಬರಲಿ ನಿಮ್ಮ ಊರಿನು. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಮಾಲ್ತೇಶ್. ಮಾಲ್ತೇಶ್ ಅಂತನಾ? ಅಣ್ಣ ಅಧಿಪತಿ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತದಣ್ಣ? ಇಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ 2 ವರ್ಷ ಆಯ್ತಾನ ಹಬ್ಬ ಮಾಡೋದು. 2 ವರ್ಷ ಆಯ್ತಣ್ಣ. ಹಂಗಂದ್ರೆ ವರ್ಷಕ್ಕೆ ಎಷ್ಟು ಹಬ್ಬ ಮಾಡ್ದಣ್ಣ? ಹೋದ ವರ್ಷ ಒಂದು 3 ಹಬ್ಬ ಮಾಡಿದ. ಹಾಂ, 3ರಿಂದ 4 ಹಬ್ಬ ಮಾಡಿದಣ್ಣ. ಯಾವ್ದಾವ್ದು ಅಣ್ಣ ಹೋಗಿದ್ದು? ಫಸ್ಟ್ ಕುಂಶಿ ಹಬ್ಬ ಮಾಡೈತಣ್ಣ. 2ನೇದು ಶಿಗ್ಗಾಂವ್ ಮಾಡೈತಿ. ಇನ್ನೊಂದು 3ನೇದು ತಾಳ್ಗುಪ್ಪ ಒಂದು ಹಬ್ಬ ಮಾಡೈತಿ. 3 ಹಬ್ಬ. ಇರಲಿ, ಅವೆಲ್ಲ ನೆನಪಿರಲ್ಲ. ಯಾಕಂದ್ರೆ ಹಬ್ಬಗಳನ್ನೆಲ್ಲ ಲೆಕ್ಕ ಇಟ್ಕೊಂಡು ಕೇಳಕ್ ಹೋದ್ರೆ ತಮಿಳ್ನಾಡಿಂದ ತಂದಿದ್ರಿ. ಏನು ನೋಡ್ತಂದ್ರಿ ಅಧಿಪತಿನ? ರನ್ನಿಂಗ್ ಒಳಗೆ ಹೈ ಸ್ಪೀಡ್ ಅಂತ ತಗೊಂಡ್ಬಂದು ಅದನ್ನ ಗೆಸ್ ಮಾಡಿ ಅದನ್ನ ತಗೊಂಡ್ಬಂದು. ನನಗೆ ಗೊತ್ತಿದ್ದಂಗೆ NTC ಸಾಮ್ರಾಜ್ಯದವೆಲ್ಲ ಗತ್ತೊಳಗದಾವ. ಅವ್ರ ಸಾಮ್ರಾಜ್ಯದೊಳಗೆ ಅಧಿಪತಿ ಅಂತ ಹೆಸರು ತಗೊಳ್ಳೋದಾಗ ಏನು ಸಾಮಾನ್ಯ ಅಲ್ಲ. ಯಾಕಂದ್ರೆ ಇದಕ್ಕೆ ಅಧಿಪತಿ ಅಂತ ಇಟ್ಟಿದ್ದಾರೆ ಅಂದ್ರೆ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರಿತಾ ಇರೋ ಹೋರಿ ಇದು. ಎಷ್ಟಲ್ಲಾಗೈತಿ ಹೋರಿ? ಜಾಸ್ತಿ ಏನು ಮಾತಾಡಲ್ಲ. ಸಾಮ್ರಾಜ್ಯ ಬಹಳ ದೊಡ್ಡದೈತಿ. ಕಡಿಮೆನೆ ಚಿಕ್ಕದಾಗಿ ಒಂದು ಜನರಿಗೆ ಗೊತ್ತಾಗ್ಲಿ ಅಂತ ಮಾತಾಡ್ಸೋದಿತ್ತು. ಹಿಂಗ ಮಾತಾಡ್ಸಿದೆ. ನಿಮ್ಮ ಊರಿಗೂ ಏನಪ್ಪ ನಮ್ಮ NTC ಅಧಿಪತಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಚೆನ್ನಾಗಿ ಹಬ್ಬ ಮಾಡಲಿ.
ನಾ ಹಾಕೊಂಡೇನು ಕೇಸರಿ ನನ್ನ ಎದುರು ನಿಂತಾನ ಇನ್ನೊಬ್ಬ ಕೇಸರಿ ಬಟ್ ಹೆಸರು ಏನೈತಿ ಗೊತ್ತಿಲ್ಲ ಬರೀ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ ಹೋರಿ ಹೆಸರು ಕೇಸರಿ ಪುತ್ರ ಕೇಸರಿ ಪುತ್ರ. ನಾನು ಅದ ಅನ್ಕೊಂಡೆ ಕೇಸರಿಯಾಗ ಬಂದಾನ ಅಂತ. ಅಣ್ಣ ಯಾವ ಊರ್ದು ಹೋರಿ? ಕುಮ್ಮೂರು. ಅಣ್ಣ ಹೋರಿ ಸ್ಪೆಷಾಲಿಟಿ ಪಿ ಸ್ಪೀಡ್. ಏನು ಲೋಕಲ್ ಹೋರಿ ಅಥವಾ ಹೊರಗಡೆಯಿಂದ ಬಂದಿದ್ದ? ತಮಿಳ್ನಾಡಿಂದ ತಂದಿದ್ದ. ಎಷ್ಟು ವರ್ಷ ಆತಣ್ಣ ಬಂದ? ಏನು ನೋಡ್ತಂದ್ರ ಅಣ್ಣ ಹೋರಿ? ಅಲ್ಲಿ ಆಲ್ರೆಡಿ ಇದ್ರ ಹಬ್ಬ ನೋಡಿರಿ ನೀವು? ಸರಿ ಸರಿ ಸರಿ. ಮತ್ತು ಇನ್ನೊಂದು ಅಣ್ಣ ನಮ್ಮ ಕರ್ನಾಟಕದಾಗ ಇದು ಎಷ್ಟನೇ ಹಬ್ಬ? 7ನೇ ಹಬ್ಬ. ಇದಕ್ಕೂ ಮೊದ್ಲಿಗೆ ಫೇಮಸ್ ಎಲ್ಲಿ ಮಾಡೈತಿ? ಬಂಪರ್ ಆಗೈತಿ. ಹಾಂ ಪ್ರೈಸ್ ಫ್ರಿಜ್ ಹೌದಾ? ಹೆಂಗದಾನ? ನಮ್ಮ ಕಡೆಯಿಂದ ಏನಪ್ಪ ಅಂದ್ರೆ ನಿಮ್ಮ ಹೋರಿಗೆ ಆಲ್ ದ ಬೆಸ್ಟ್. ಅಕ್ಕ ನಮಸ್ತೆ. ಶಿಕಾರಿಪುರ ಅಖಾಡಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೂ ಕೂಡ ನನ್ನ ಕರ್ನಾಟಕದ ಸಮಸ್ತ ಜನತೆಗೂ ಹಾಗೂ ನನ್ನ ಹೋರಿ ಹಬ್ಬದ ಮಾಲೀಕರಿಗೂ ಮತ್ತೆ ಹೋರಿ ಹಬ್ಬದ ಅಭಿಮಾನಿಗಳಿಗೂ ಅದರಲ್ಲಿ ಖುಷಿ ಅಂತಂದ್ರೆ ನಮ್ಮ ಹಾವೇರಿ ಜಿಲ್ಲೆಗೆ ಹೋರಿ ಹಬ್ಬಕ್ಕೆ ಪರ್ಮಿಷನ್ ಸಿಕ್ಕೈತಂದ್ರೆ ಇನ್ನೂ ಖುಷಿ ಆಯ್ತು. ಅದ್ರಲ್ಲೂ ಇವಾಗ ಮಾತ್ರ ಏನತ್ತಲ್ಲ ನಾನು ಮುಂದೆ ನಿಂತ್ಕೊಂಡ್ರೆ ಹೋರಿ ಕರ್ಜಿಗಿ ಅಂದ ತಕ್ಷಣ ನೆನಪಾಗೋದೇನೈತಿ ಗರಡಿ ಮನೆ ಪೈಲ್ವಾನನ ಹೋರಿ ಅಂದ್ರೆ ಕರ್ಜಿಗಿ ಓಪನ್ ಚಾಲೆಂಜ್. ಮುಡ್ತೀನಿ ಹರಿತೀನಿ ಅನ್ನೋದೇನತ್ತಲ್ಲ ಹಗಲ್ ಗಣಸು. ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲಿ ಮುಟ್ಟಬೇಕು. ಹೋರಿ ಸಾಕ್ತಾರ ಅದ್ರ ಪಕ್ಕ ನಿಲ್ಲಕ್ ಆಗ್ತಾ ಇಲ್ಲ. ಯಾಕಂದ್ರೆ ಚಟ್ಟಿಯಿಂದ ಹೊಡಿತೈತೆ ಅಂತ ಯಾರು ನಿಲ್ಲುತ್ತಾ ಇಲ್ಲ. ಅಷ್ಟು ಖತರ್ನಾಕ್ ಡೇಂಜರ್ ಅದಾನ. ಯಾಕಂದ್ರೆ ಒಂದು ಆಲ್ರೆಡಿ ಭಾಳ ಅಂದ್ರೆ ಭಾಳ ಹವಾ ಐತಿ. ಕರ್ಜಿಯನ್ ಅದಾನ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಅಣ್ಣ ಬನಶಂಕರಿ ಎಕ್ಸ್ಪ್ರೆಸ್ ಯಾವ ಊರಿಂದು? ಬೊಮ್ಮನಹಳ್ಳಿ ಬನಶಂಕರಿ. ಓಕೆ, ಪ್ರಾಪರ್ ಅದು ಬೊಮ್ಮನಹಳ್ಳಿ ಇದೆನಾ ಅಥವಾ ಬೇರೆ ಕಡೆಯಿಂದ ಬಂದಿದೆ? ಪುಟ್ಟಿಶೇಖರ್ ಅಂತಂದ್ರೆ ಇವ್ರದ ಊರಿ ಕೊಟ್ಟರು. ಆಕ್ಚುಲಿ ಇದು ನಮ್ಮ ಕರ್ನಾಟಕದ ತಳಿ ಅಲ್ಲ, ಅದರ್ ಸೈಡಿಂದ ಬಂದಿದ್ದು. ಅದನ್ನ ಕೊಟ್ಟರು ಇವರು. ಅಣ್ಣ ನಮಸ್ತೆ. ಈ ತಮಿಳ್ನಾಡಲ್ಲಿ ಯಾವ್ದು ತಳಿ ಅಂತಾರೆ? ಅಂದ್ರೆ ನಾಟಿದಣ ಅಂತಾರ. ನಾಟಿನೇನೆ ಇದು. ಓಕೆ, ಅಲ್ಲಿ ಎಷ್ಟು ವರ್ಷ ಹಬ್ಬ ಮಾಡಿತ್ತು? ಅಲ್ಲಿ 2 ವರ್ಷ ಮಾಡಿದ್ವಿ. ಅಣ್ಣ ಈಗ ನಿಮ್ಮ ಮಾತಾಡ್ತೀನಿ. ಇಲ್ಲಿಗೆ ತಗೊಂಬಂದಿದ್ರಲ್ಲ, ತಗೊಂಡಾದ್ಮೇಲೆ ಈಗ 2 ವರ್ಷದಲ್ಲಿ ಎಷ್ಟು ಹಬ್ಬ ಮಾಡಿದ್ರಿ? ಇದು 6ನೇ ಹಬ್ಬ. 6ನೇ ಹಬ್ಬ. ನಮ್ಮಲ್ಲಿ 4 ಹೋದ ವರ್ಷ, ಈ ವರ್ಷ ಒಂದಣ. ಈ ವರ್ಷ ಇದು ಮೊದಲನೇ ಹಬ್ಬ. ಒಂದು ಹಬ್ಬ ಮಾಡಿದ್ವಿ, ಒಂದು ರೌಂಡ್. ಓಕೆ ಓಕೆ ಅಣ್ಣ, ಇವಾಗ ಬಂದಿದ್ದಕ್ಕೂ ನಿಮ್ಗೆ ಸಾರ್ಥಕತೆ ಅಂತ ಅನಿಸೈತೆ. ಹಾಗಿದ್ರೆ ಮನೆ ದೇವ್ರ ಇದ್ದಾಗಣ. ಮನೆ ದೇವರಣ್ಣ. ಓಕೆ ಅಣ್ಣ, ಮತ್ತೇನಾದ್ರು ಸಾಮ್ರಾಜ್ಯ ಕಟ್ಟಿರೋಣ ಹೇಗೆ? ಇದೆ ಅಣ್ಣ. ಎಷ್ಟು ಊರು ಇದಾವಣ್ಣ? 2 ಊರಿ ಇದಾವಣ ಸದ್ಯ. ಈಗ ಓಕೆ, ನಮ್ಮ ಬ್ರದರ್ ಸೇರಿ 2 ಊರಿ ತೊಗೊಂಡಿದ್ವಿ. ಸರಿ ಅಣ್ಣ. ಮತ್ತೆ ಇವಾಗ ಎಷ್ಟು ಅಲ್ಲಲ್ಲಿ ಇದಾನ ಅಣ್ಣ ಎಕ್ಸ್ಪ್ರೆಸ್? ಅಣ್ಣ ಇದು ಅಂದ್ರೆ ಮುಂದೆ ಬರೋಂಥ ಎಲ್ಲ ಹಬ್ಬದೊಳಗು ಎಕ್ಸ್ಪ್ರೆಸ್ ನಿಮ್ಮ ಹೋಪಿಗೆ ರೆಕ್ಕೆ ಕೊಟ್ಟು ಅವನ ಹೆಸರು ಜೊತೆಗೆ ನಿಮ್ಮ ಹೆಸರು ಬೆಳೆಸಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಹಬ್ಬಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೆನ್ ಇನ್ ಬ್ಲೂ ಅಂತಾರೆ, ಇವನಿದಾನೆ ಬ್ಲೂ ಕಲರ್ನಲ್ಲಿ. ಮೀಸಿ ಸರ್ಕಾರ ಅಂತೆ, ಬಟ್ ಮೀಸಿನೇ ಇಲ್ಲ. ಮಾಸೂರಿಂದ ಅಣ್ಣ. ಅಣ್ಣ ಎಷ್ಟನೇದು ಇದು ಹಬ್ಬ? ಇದೇ ಫಸ್ಟ್ ಹಬ್ಬನಾ? ಇದು ಲೋಕಲ್ ತಳಿನಾ ಅಥವಾ ಹೊರಗಡೆಯಿಂದ ಬಂದಿದ್ದ ಬಾಯ್? ಹೊರಗಡೆಯಿಂದ ಬಂದಿದ್ದು. ಎಲ್ಲಿದು? ಮಹಾರಾಷ್ಟ್ರ. ಏನು ನೋಡ್ತಂದ್ರಿ ಹೋರಿ? ಟೈಮಿಂಗ್ ಸ್ಪೀಡ್. ಆದ್ರೆ ನಾನು ವಿಡಿಯೋ ರೆಕಾರ್ಡ್ ಮಾಡಿ ನೋಡ್ತೇನೆ ಇದ್ರ ಟೈಮಿಂಗ್ ಎಷ್ಟೈತಿ ಅಂತಂದು. ನನ್ನ ಕಡೆಯಿಂದ ನಿಮ್ಮ ಹೋರಿಗೆ ಏನಪ್ಪ ಅಂದ್ರೆ ಆಲ್ ದ ಬೆಸ್ಟ್. ಅಣ್ಣ ನಮಸ್ತೆ. ಅಣ್ಣ ಯಾವುದು ಹೋರಿ? ಎಷ್ಟಲ್ಲಾಗದಣ್ಣ ಹೀರೋ? ಬಾಯಿಗುಡಿ ಐತಿ ಅಂದ್ರಣ್ಣ. ಇದು ನಮ್ಮ ಲೋಕಲ್ ತಳಿನ ಎಲ್ಲಿದೆ? ತಮಿಳ್ನಾಡು. ಹೌದು, ತಮಿಳ್ನಾಡಿಂದ ತರಕ್ಕೆ ಏನೋ ನಮ್ಮ ಸ್ಟೇಟ್ ಆಗಿದ್ವಲ್ಲ, ಅಲ್ಲಿಂದ ಬಿಟ್ಟು ಕಟ್ಬೋದಿತ್ತಲ್ಲ, ನಮ್ಮ ತಳಿನೇ ಕಟ್ಬೋದಿತ್ತಲ್ಲ. ಆಕ್ಷನ್ ಸ್ಪೀಡ್ ಸಂಬಂಧ ಇದನ್ನ ತಗೊಂಬಂದಿದ್ದೀರಿ. ಎಷ್ಟನೇ ಹಬ್ಬ ಬ್ರೋ ಇದು? ತಮಿಳ್ನಾಡಲ್ಲಿ ಇದ್ರದ್ದು ಆಲ್ರೆಡಿ ಹಬ್ಬ ನೋಡಿ ತಂದಿದ್ದೀರಿ. ಈ ನಮ್ಮ ಸ್ಟೇಟಲ್ಲಿ ಬಂದ್ಬಿಟ್ಟು 4 ವರ್ಷ ಐತಿ. ಈ ವರ್ಷದಲ್ಲಿ ಪ್ರಥಮ ಹಬ್ಬ. ಇದಕ್ಕೂ ಮೊದಲಿಗೆ ಯಾವ ಹಬ್ಬ ಮಾಡಿ ಬಂದಿದೆ? 8 ಹಬ್ಬ ಮಾಡಿದೆ. ಶಿಕಾರಿಪುರ ಇವಾಗ ಬಂದಿದೆ. ಸರಿ ಬ್ರೋ, ನಿಮ್ಮ ಹೋರಿ ನಂಬರ್ ಯಾವುದು? 77 7 ಕೋಟಿ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್ ಬ್ರೋ. ಅಣ್ಣ ನಮಸ್ತೆ. ಯಾವ ಊರಿಂದ ಅಣ್ಣ ಹೋರಿ? ತಮಿಳ್ನಾಡಿಂದ ಬಂದಿದ್ದು ಅಲ್ಲ? ನೀವೇನು ತಮಿಳ್ನಾಡಿಂದಾನೇ ಬಂದಿದ್ದೀರಾ? ಹೌದಾ? ಓಕೆ, ಕನ್ನಡ ಬರುತ್ತಲ್ಲ? ಎಲ್ಲಿ ತಮಿಳ್ನಾಡು? ಯಾವ್ದು? ಹೊಸೂರಾ? ಏನು ಹೆಸರು ಹೊರಿದು? ನಿಮ್ಮ ಫೇಮಸ್ ನಿಮ್ದು ಆಲ್ರೆಡಿ ತಮಿಳ್ನಾಡು ಜಲ್ಲಿಕಟ್ಟಿಗೆಲ್ಲ ಅಷ್ಟು ದೂರದಿಂದ ಬಂದಿದ್ದೀರಿ. ಯಾವಾಗ ಬಂದಿದ್ದು ಬ್ರೋ ನೀವು? ಅವ್ರು ಬಂದು 4 ದಿನ ಆಯ್ತಂತೆ. ನಮ್ಮ ಕರ್ನಾಟಕದ ಹಬ್ಬ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಅಖಾಡದಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಮಿಂಚ್ತಾ ಇರೋದು ತಮಿಳ್ನಾಡು ಹೋರಿಗಳೇ. ಬಟ್ ಇವಾಗ ತಮಿಳ್ನಾಡು ಜನನೇ ಅವ್ರ ಹೋರಿನ ತೊಗೊಂಬಂದಿದ್ದಾರೆ ನಮ್ಮ ಅಖಾಡದಲ್ಲಿ ರೇಸಿಗೆ ಬಿಡ್ಲಿಕ್ಕೆ. ಬ್ರೋ ಎಷ್ಟು ಹಲ್ಲಲ್ಲಿದೆ? ಕಡೆ ಹಲ್ಲಲ್ಲಿದೆಯಾ? ತಮಿಳ್ನಾಡಲ್ಲಿ ಎಷ್ಟು ಹಬ್ಬ ಮಾಡಿದೆ?
50 ಹಬ್ಬ ಮಾಡಿದೆ. 50 ಹಬ್ಬ ಮಾಡಿದೆ. ನಿಮ್ಮ ಕರ್ನಾಟಕ ಎಂಟ್ರಿ ಇದೆ ಫಸ್ಟಾ? ಇಲ್ಲ, ಇದು 2ನೇ ಟೈಮ್. 2ನೇ ಟೈಮ್. ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಎಲ್ಲಿ ಹಬ್ಬ ಮಾಡಿದ್ರಿ? ಆನ್ವಟ್ಟೆಲ್ಲ ಹಬ್ಬ ಮಾಡಿದ್ವಿ. ಆನವಟ್ಟಿ ಹಬ್ಬ ಮಾಡಿದ್ದೀರಾ. ಪ್ರೈಸಿಗಾಗಿ ಬರೋದಲ್ಲ, ನಮ್ಮ ಊರಿನ ಜನರಿಗೆ ತೋರಿಸೋದು ಆಯ್ತಾ, ನಮ್ಮ ಅಭಿಮಾನ ಅದು ಮೇನು. ಯಾಕಂದ್ರೆ ಈಗ ನೀವು ಬಂದಿದ್ದೀರಾ, ನಾನಿವಾಗ ನನ್ನ ಚಾನಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ನಮ್ಮ ವೀಕ್ಷಕರು ಇದನ್ನ ನೋಡ್ತಾರೆ, ಅವ್ರಿಗೂ ಗೊತ್ತಾಗಲಿ ಏನಪ್ಪ ನಮ್ಮ ಹಬ್ಬಕ್ಕೆ ನೀವು ಬರ್ತಾ ಇದ್ದೀರಾ ಅಂದು. ಸರಿ ಬ್ರೋ, ನನ್ನ ಕಡೆಯಿಂದ ನಿಮಗೆ ಏನಪ್ಪ ಅಂದ್ರೆ ನಿಮ್ಮ ಊರಿಗೆ ಆಲ್ ದ ಬೆಸ್ಟ್. ಮತ್ತು ಹೌದು, ನಂಬರ್ ಏನು ಇಟ್ಟಿದ್ದೀರಾ ಊರಿಗೆ? 52. ಇಲ್ಲ, ಬಂದಾಗಿಲ್ಲದು ಚಾಲೂನೇ ಇರ್ತೈತಿ. ನೋಡ್ರಿ ಅಣ್ತಮ್ಮ ಅಂಡ್ ಅಕ್ಕಂಗಿ, ನನ್ನ ಎದುರಿಗೆ ಏನಪ್ಪ ಅಂದ್ರೆ ಚಾಂಪಿಯನ್ ಅಂತೆ, ಹೆಸರಲ್ಲಿ ಚಾಂಪಿಯನ್ ಆಗಿದ್ದಾನೆ. ಬಟ್ ರೇಸ್ನಲ್ಲಿ ಎಷ್ಟು ಚಾಂಪಿಯನ್ ಆಗಿದ್ದಾನೋ ನನಗೂ ಗೊತ್ತಿಲ್ಲ. ಬರ್ರಿ ಅವ್ರ ಓನರ್ನ ಮಾತಾಡ್ಸಿ ಕೇಳೋಣ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಶಿವ ಅಂತನಾ? ಅಣ್ಣ ಚಾಂಪಿಯನ್ ಅಂತಂದು ಹೋರಿ ಹೆಸರು ಇಟ್ಟಿದ್ದೀರಿ, ಎಷ್ಟು ಬಾರಿ ಚಾಂಪಿಯನ್ ಆಗಿದ್ದಾನೆ? ನಿಮ್ಮ ಅಂದರೆ ನಿಮ್ಮ ಮನಸ್ಸಿಗೆ ಖುಷಿ ಎಷ್ಟು ಬಾರಿ ಕೊಟ್ಟಿದ್ದಾನೆ ಅಂತ? ಖುಷಿ ಕೊಟ್ಟಿದ್ದಾನೆ. ಯಾಕಂದರೆ ಪ್ರೈಸ್ ಹೊಡೆಯೋ ಸಂಬಂಧ ಅಲ್ಲ ಹಬ್ಬ ಮಾಡೋದು, ನಮ್ಮ ಅಭಿಮಾನಕ್ಕಾಗಿ ಹೋರಿ ಮೇಲಿನ ಕ್ರೇಜಿಗಾಗಿ ಹಬ್ಬ ಮಾಡೋದು. ಮತ್ತು ಬ್ರೋ ಎಷ್ಟು ಅಲ್ಲಲ್ಲಿದ್ದಾನೆ? ಹೌದಾ? ಎಷ್ಟು ಹಂಗಾದ್ರೆ ಎಷ್ಟು ವರ್ಷದಿಂದ ಅಖಾಡದಲ್ಲಿ ಸದ್ ಮಾಡ್ತಾ ಇದ್ದಾನೆ? 3 ವರ್ಷ ಆಯ್ತು ನಮ್ಮ ಹತ್ರ ಬಂದು. ನಿಮ್ಮ ಹತ್ರ ಬಂದು 3 ವರ್ಷ ಆಗಿದ್ರೆ. ಎಲ್ಲಿ ತಳಿ ಬ್ರೋ ಇದು? ತಮಿಳ್ನಾಡಿಂದ ಬಂದಿದ್ದಾನಾ? 3 ವರ್ಷದಿಂದ ನೀವು ಅಖಾಡಕ್ಕೆ ಬಿಡ್ತಾನೆ ಇದ್ದೀರಿ. ಓಕೆ ಬ್ರೋ, ಯಾವ ಊರಿಂದ ಹೇಳಿ ಹೋರಿ? ಹಾವೇರಿ ಚಾಂಪಿಯನ್. ನಮಸ್ತೆಪ್ಪ ಹಾವೇರಿ ಮಂದಿ. ಚಾಂಪಿಯನ್ ಅಂದ್ರೆ ಗೊತ್ತು, ಯಾಕಂದ್ರೆ ಸಾಮ್ರಾಜ್ಯದ ಇವಾಗ ಸದ್ಯದ ಅಧಿಪತಿ ಇವನ. ಈಗ ಹಳೆ ಹೋರಿ ಹೋದ್ಮೇಲೆ ಈಗ ಸಾಮ್ರಾಜ್ಯ ನೀವು ಉಳಿಸಿ ಬೆಳೆಸ್ತಾ ಇದ್ದಾನ. ನಿಮ್ಗೇನಂದ್ರೆ ಚಾಂಪಿಯನ್ ಮೇಲೆ ಎಷ್ಟು ಕ್ರೇಜ್ ಐತಣ್ಣ? ತುಂಬ. ಹಂಗಂತ ಈಗ ಹಳೆ ಹೋರಿತ್ತಲ್ಲ ಅದ್ರ ಮೇಲೆ ಇದ್ದಷ್ಟು ಅಥವಾ ಅದಕ್ಕಿಂತ ಜಾಸ್ತಿನೋ? ಅದಕ್ಕಿಂತ ಕಡಿಮೆ ಅಣ್ಣ. ಅವರಿಗೆ ದೇವ್ರ ರೂಪ, ಅವನಿಗೆ ದೇವ್ರ ಸ್ಥಾನ ಕೊಟ್ಟಿದೆ. ಅದು ಸಾಮ್ರಾಜ್ಯ ಕಟ್ಟಿದವ್ರಿ, ಹಿಂಗಾಗಿ ಅದರಿಂದಾನೇ ಸಾಮ್ರಾಜ್ಯ ಬಂದಿದ್ದು. ಸ್ವಲ್ಪ ಅವನ ಬಗ್ಗೆ ವರ್ಣನೆ ನಿನ್ನ ಬಾಯಾಗ. ಪ್ರತಿಯೊಂದು ಹಬ್ಬದಾಗೂ ಖುಷಿ ಕೊಟ್ಟಾನಣ್ಣ. ಯಾವುದೇ ಥರದ ಒಂದು ಭಿನ್ನಾಭಿಪ್ರಾಯ ನಮಗೆ ಕೊಟ್ಟಿಲ್ಲ. ಹಾಂ, ಖುಷಿಯಿಂದ ಹಬ್ಬ ಮಾಡೋದು. ಹೌದು. ನೋಡ್ರಿ, ಹಿಂಗೆಲ್ಲ ಗತ್ಲದಾಗ ಬಂದು ವಿಡಿಯೋ ಮಾಡೋಕೊಂತೀನಿ. ಪ್ಲೀಸ್ ನನ್ನ ಚಾನಲಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನೋಡ್ರಿ ಹೆಂಗೆ ನಿಂತಾವು ಪಿ ಹೋರಿಗಳು ಅದ. ಕೃಷ್ಣನ ರಥಕ್ಕೆ ಕಟ್ಟಿರ್ತಾರಲ್ರಿ ಕುದುರೆ, ಹಂಗೆ ನಿಂತಾವು. ಹಂಗೆ ನಮ್ಮ ಹಿಂದೆ ಚಾಂಪಿಯನ್ ಅದಾನ. ನಾನು ಮಾತಾಡ್ಸ್ತಾ ಇದ್ದೆ, ಬಟ್ ಇಲ್ಲೊಂದು ಸ್ವಲ್ಪ ಅಲ್ಲೋಲ್ ಕಲ್ಲೋಲ ಚಿತಾಲ್ ಪತಾಲ್ ಅಂತಾರಲ್ಲ, ಅಖಾಡದಾಗ ಆಗ್ಬೇಕು. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಇಲ್ಲೇ ಆಗ್ತೈತಿ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಹೋರಿ ಎಲ್ಲಿದೆ ಇದು? ಹಾರ್ನಳ್ಳಿದ. ಅಣ್ಣ ಎಷ್ಟನೇ ಹಬ್ಬ ಇದು? ಈ ವರ್ಷ ಮೊದಲೇ ಹಬ್ಬ. ಅಣ್ಣ ಅಖಾಡದ್ದು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಇದೆ? ಅಂದ್ರೆ ಎಷ್ಟು ಕರ ಇದ್ದಾಗಿಂದ ನೀವು ಬಿಡ್ತಾನೆ ಇದ್ದೀರಿ. ಓಕೆ ಅಣ್ಣ. ಹಂಗಂತ ಏನಪ್ಪ ಅಂದ್ರೆ ಹೋದ ವರ್ಷ ಎಲ್ಲ ಎಲ್ಲಿ ಹಬ್ಬ ಮಾಡಿತ್ತು?
ಆ? ಮಾದಾಪುರ ಹಬ್ಬ ಮಾಡಿತ್ತು. ಕಟ್ತಾ ಇದೀವಿ ಹೌದಾ? ಈಗ ಆಡೋದಲ್ಲಿದೆ. ಇವಾಗ ಆರಲ್ಲಲ್ಲಿ ಇದ್ದಾನೆ. ಹಂಗಂದ್ರೆ ನಮ್ಮ ಲೋಕಲ್ ತಳಿನೇ ಇದು, ಎಲ್ಲೋ ಹೊರಗಡೆಯಿಂದ ಬಂದಿದ್ದಲ್ಲ. ಓಕೆ, ಅಂದ್ರೆ ಏನು ಇದಕ್ಕೂ ಮೊದ್ಲಿಗೆ ಆಗಿದ್ರೆ ಇದ್ರ ಅಪ್ಪ ಅವ್ರು ಯಾರಾದ್ರೂ ಇದ್ರ ಅಮ್ಮ ಹಬ್ಬ ಮಾಡ್ತಿತ್ತಾ? ಅಂದ್ರೆ ಲೋಕಲ್ ಆಗಿ ಊರಲ್ಲಿ. ಓಕೆ ಓಕೆ ಓಕೆ. ಅಮ್ಮಂದೆ ಚಾಳಿ ಮಗುಗೂ ಬಿದ್ದಿದೆ ನೋಡ್ರಿ, ಕಡಲ್ ಮುತ್ತಿಗೆ. ಏನಪ್ಪ ಅದೇ ಚಾಳಿಯಿಂದ ಈ ಆಕಾರದೊಳಗೆ ಇವತ್ತು ಗೆದ್ದು ತೋರಿಸಿದ್ರೆ ಒಳ್ಳೇದು. ನಿಮ್ಮ ಊರಿಗಣ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಡಲ ಮುತ್ತು ಇವತ್ತು ನಿಮ್ಗೆ ಮುತ್ತು ತಂದ್ಕೊಳ್ಳಿ, ನಿಮ್ಗೆ ಒಂದು ಕಿರೀಟ ತಂದು ಅವ್ನಿಗೂ ಏನಪ್ಪ ಅವನ ಹೆಸರು ಫೇಮಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್. ಇವನು ರೆಡ್ ಆಗದಾನ, ಗ್ಯಾಂಗು ರೆಡ್ ಆಗೈತಿ. ರೆಡ್ ಯಾಕೆ ಡೇಂಜರ್ ದೂರ ಸರಿಯಾನ ಅನ್ಕೊಂಡೆ, ಆದ್ರೂ ಬರ್ರಿ ಅಂತ ಹತ್ರ ಕರ್ದಾರ. ಹಿಂಗ ಬಂದು ಮಾತಾಡ್ಸ್ತಾ ಇದ್ದಾನೆ. ನಮಸ್ತೆ ಅಣ್ಣ. ಅಣ್ಣ ಹೋರಿ ಹೆಸರು? ಹೀರೂರ್ ಬನಶಂಕರಿ ಎಕ್ಸ್ಪ್ರೆಸ್ ನಂಬರ್ 149. ಏನು ಸ್ಪೆಷಾಲಿಟಿ ನಿಮ್ಮ ಊರಿಂದ? ಸ್ಪೀಡ್ ಜಾಸ್ತಿ ಇದೆ. ಸ್ಪೀಡ್ ಜಾಸ್ತಿನಾ? ಉಡಾಳ್ಗಿರಿ. ಅಲ್ಲ ಉಡಾಳ್ಗಿರಿ ಮಾಡ್ತೀರಿ ಅಂತೀರಿ, ಮತ್ತೆ ಅನಾವತ್ ಹೋರಿ ಲಿಸ್ಟಿಗೆ ಹಾಕ್ಬೋದಿತ್ತಲ್ಲ, ಪಿಪಿಗೆ ಯಾಕೆ ಹಾಕಿದ್ರಿ? ಬೇಡ ಅಣ್ಣ, ಪಿಪಿನ ಮಾಡೋಣ ಅಂತ. ಸ್ಪೀಡ್ ಇದೆ ಅಲ್ಲ ಜಾಸ್ತಿ ಆಗುತ್ತೆ. ಹಿಂಗಾಗಿ ಅಣ್ಣ ಎಷ್ಟು ಅಲ್ಲಾಗೈತಿ ಹೋರಿ? ಇದು ಆರಲ್ಲ ಐತೆ. ಲೋಕಲ್ ತಳಿನ ಅಥವಾ ಹೊರಗಡೆಯಿಂದ ಬಂದಿದ್ದ? ತಮಿಳ್ನಾಡಿಂದ. ಏನು ಏನು ನೋಡ್ತಂದ್ರಿ? ಇದು ಹಬ್ಬದ ಕ್ರೇಜ್ ನೋಡಿದ್ದು. ಸಣ್ಣ ಕರ ಕಟ್ಟು ಬೆಳೆಸ್ಬೋದಿತ್ತಲ್ಲ. ನಮ್ಮಲ್ಲಿ ಇನ್ನೂ ಒಂದಿದೆ. ಇದಕ್ಕೂ ಮೊದಲಿಗೆ ಎಷ್ಟು ಹಬ್ಬ ಮಾಡಿದೆ? ಇವಾಗ ಫಸ್ಟ್ ಇದೇ ಫಸ್ಟ್ ಹಬ್ಬ. ಕರ್ನಾಟಕ ಎಂಟ್ರಿ ಇದೇ ಫಸ್ಟ್ ಹಬ್ಬ. ಅದು ಸ್ವಲ್ಪ ದೊಡ್ಡ ಅಖಾಡನೆ. ಮಾಡಲಿ ಈ ಆಕಾರದಲ್ಲಿ ಹೆಸರು ಬರಲಿ, ಅದು ಹೆಸರು ಮಾಡ್ಕೊಳ್ಳಿ, ನಿಮಗೂ ಹೆಸರು ತಂದ್ಕೊಡ್ಲಿ. ಆಲ್ ದ ಬೆಸ್ಟ್ ಅಣ್ಣ. ನಮಸ್ತೆ. ಹೋರಿ ಹೆಸರೇನು? ಮನೆ ಮನೆ ಶ್ರೀರಂಗ ಅಂತ ಹೇಳಿ. ಓಕೆ, ತಮ್ಮ ಹೆಸರು? ಸುಖಿಲ್ ಅಂತ. ಅಣ್ಣ ಹೋರಿ ಎಲ್ಲಿದ್ದು? ಇದು ಕುಂಕೆನಹಳ್ಳಿ ಹರಾಜಿಂದ ತಂದಿರೋದು. ಕುಂಟೆನಹಳ್ಳಿ ಹರಾಜಿಂದ ತಂದಿದ್ದು. ಯಾವ ತಳಿ? ಹಳ್ಳಿಕಾರ ಅಂದರೆ ನಮಗೆ ಫಸ್ಟ್ ನೆನಪಿಗೆ ಬರೋದು ವರ್ತೂರು ಸಂತೋಷ್ ಅವರು. ಮತ್ತು ಹರಾಜು ಅಂತ ಅಂದ್ರಲ್ಲ, ಅಲ್ಲಿ ಎಲ್ಲ ಹರಾಜು ಆಗ್ತಾಯಿದ್ದು ಹಳ್ಳಿಕಾರ ಹೋರಿಗಳೇನಾ? ಎಲ್ಲ ಹಳ್ಳಿಕಾರ ಹೋರಿಗಳೇ ಅಲ್ಲಿ ಹರಾಜು ಆಗ್ತಾಯಿದ್ದು. ನೀವು ಅಲ್ಲಿಂದ ಬಿಡ್ ಮಾಡಿ ತೊಗೊಂಬಂದಿದ್ರಿ. ಹಳ್ಳಿಕಾರ ಅನ್ನೋ ಬ್ರ್ಯಾಂಡ್ ಮೇಲೆ ಬೈ ಮಾಡಿಬಿಟ್ರಿ. ಹಳ್ಳಿಕಾರ ಹಂಗಾದ್ರೆ ಇದು ಎಷ್ಟನೇ ಹಬ್ಬ ಅಂದ್ರಿ? 12ನೇ ಹಬ್ಬ. ಇದು 12ನೇ ಹಬ್ಬ. ಫಸ್ಟ್ನೇ ಹಬ್ಬ. ಈ ವರ್ಷದಲ್ಲಿ ಇದು ಫಸ್ಟ್ ಹಬ್ಬ. ಹಾಗಿದ್ರೆ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದೆ? ಒಂದು 3 ವರ್ಷದಿಂದ ಹಬ್ಬ. ನಿಮಗೆ ಕೈಗೆ ಬಂದೆ 3 ವರ್ಷ ಆಯಿತು. ಬಂದಾಗಿಂದ ಆ ಕಡೆಗೆ ಬಿಡ್ತಾನೆ ಇದ್ರಿ. ನಿಮ್ಮದು ಅಭಿಮಾನ ಹೋರಿ ಕಟ್ಟೋದು. 3 ಹೋರಿ ಇದಾವೆ ಅಂತಂದು ಹೇಳಿದ್ರಿ. ಓಕೆ, ಅದ್ರೊಳಗೆ ಹಳ್ಳಿಕಾರದ್ದು ಒಂದು ತಳಿ ಇದೆ. ಮತ್ತು ಲೋಕಲ್ ತಳಿ ಯಾವುದಾದ್ರೂ ಇದೆಯಾ ನಿಮ್ಮ ಹತ್ರ? ಎಲ್ಲ ಹಳ್ಳಿಕಾರೇ. ಅಂದ್ರೆ ಇದಕ್ಕೆ ಕರ್ನಾಟಕ ನಂಬರ್ 1 ಹಳ್ಳಿಕಾರ ಟಿಪಿ ಅಂತ ಕರೀತಾರೆ. ಹೀಗಾಗಿ ಅಂದ್ರೆ ನಮ್ಮ ಕರ್ನಾಟಕ ಬ್ರ್ಯಾಂಡೇ ಕಟ್ಟೋಣ ಅನ್ನೋ ಲೆಕ್ಕದ ಮೇಲೆ ನೀವು ಹಳ್ಳಿಕಾರಲ್ಲೇ ಇದೇ ಪಿಪಿ ಓದ್ತಿರೋದು ಅಂತ. ಓಕೆ ಬ್ರೋ, ನಿಮ್ಮ ಅಭಿಮಾನಕ್ಕೆ ನಾನು ಸಲ್ಯೂಟ್ ಹೊಡಿತೇನೆ. ಹಾಗೆ ನಿಮ್ಮ ಹಳ್ಳಿಕಾರ ಏನಪ್ಪ ಅಂದ್ರೆ ಇವತ್ತು ನಮ್ಮ ಶಿಕಾರಿಪುರ ಆಕಾರದೊಳಗೆ ಸದ್ದು ಮಾಡಲಿ. ನಿಮ್ಮ ಹೋಪ್ನು ಏನಪ್ಪ ಅಂದ್ರೆ ಅದು ಸಾಕಾರಗೊಳಿಸ್ಲಿ. ಮತ್ತು ಅದ್ರದ್ದು ಹೆಸರು ಏನಪ್ಪ ಅದು ಎತ್ತಿಟ್ಕೊಳ್ಳಿ ಅಂತಂದು ನನ್ನ ಚಾನಲ್ ಕಡೆಯಿಂದ ಏನಪ್ಪ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಬೆಸ್ಟ್ ಆಫ್ ಲಕ್. ಹಾವೇರಿ ಅಂದ್ರೆ ಹೋರಿ ಇಲ್ದಿದ್ದು ಮನಿ ಯಾವುದೂ ಇಲ್ಲ. ಏನಪ್ಪ ಅಂದ್ರೆ ಇಲ್ಲೊಬ್ಬ ನಮ್ಮ ಹಾವೇರಿ ಕೋಟಿಗೊಬ್ಬ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಚೆನ್ನಪ್ಪ ಅಂತಣ್ಣ. ಅಣ್ಣ ಹೋರಿ ಹೆಸರು? ಅದನ್ನ ಆಲ್ರೆಡಿ ಬಾಯಿ ಬಿಟ್ಟು ಹೇಳಿದೆ, ನಿಮ್ಮ ಬಾಯಿಗೆ ಕೇಳಿದೆ. ಅಣ್ಣ ನಿಮ್ಮ ಹೋರಿ ಮೇಲೆ ನಿಮಗೆ ಎಷ್ಟು ಅಭಿಮಾನ ಐತೆ? ತುಂಬಾ ಐತಣ್ಣ ಅಭಿಮಾನ. ಬರೀ ನಿಮ್ಮ ಹೋರಿ ಮಾಲ್ ಐತೆ? ಎಲ್ಲ ಹೋರಿ ಮಾಲ್ ಐತೆ? ಎಲ್ಲ ಬಸವಣ್ಣನ ಮೇಲೆ ಅಭಿಮಾನ. ಅದು ಮುಖ್ಯ. ಯಾಕಂದ್ರೆ ಹಬ್ಬ ಮಾಡೋದು ಎಲ್ಲ ಹೋರಿ ಒಂದೇ, ಅದೇ ಬೇಕಾಗಿರೋದು. ಅಣ್ಣ ಎಷ್ಟನೇ ಹಲ್ಲೆ ಆಗ್ಯದ ಅಣ್ಣ ಕೋಟಿಗೊಬ್ಬ? ಬಾಯಿಗೋಡೆ ಅಣ್ಣ. ಅಣ್ಣ ಎಷ್ಟನೇ ಇದು ಹಬ್ಬ ಅವ್ನ ಸರ್ವಿಸ್ ಒಳಗೆ? ನಮ್ಮ ಕಡೆ ಬಂದಿದ್ರೆ 9ನೇ ಹಬ್ಬ. ಹಂಗಿದ್ರೆ ಅದೆಲ್ಲ ನಮ್ಮ ಕರ್ನಾಟಕ ತಳಿ ಅಲ್ಲ, ನಿಮ್ಮ ಕೈಗೆ ಬಂದಿದ್ದು ಬೇರೆ ಕಡೆಯಿಂದ. ಎಲ್ಲಿದಣ್ಣ? ತಮಿಳ್ನಾಡು. ಹಂಗಾರೆ ತಮಿಳ್ನಾಡು ಒಳಗೆ ನಿಮ್ಮ ಕೈಗೆ ಬರೋದಕ್ಕೂ ಮೊದಲಿಗೆ ಎಷ್ಟು ಹಬ್ಬ ಮಾಡಿತ್ತು? ಸುಮಾರು ಮಾಡೈತಿ. ಈಗ ಹಂಗಾರೆ ನಿಮ್ಮ ಕೈಗೆ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ? 2 ವರ್ಷ ಆಯ್ತು. 2 ವರ್ಷದೊಳಗೆ ಎಷ್ಟು ಹಬ್ಬಕ್ಕೆ ಬಿಟ್ಟಿರಿ? ನಾವು ಒಂದು 9 ಹಬ್ಬ ಮಾಡಿರೋಣ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಮಲ್ಲೇಶ್ ಅಂತನಾ? ಅಣ್ಣ ಹೋರಿಗೆ ಭೈರವ ಅಂತ ಹೆಸರು ಇಟ್ಟಿರಿ. ಯಾಕೆ ಕಾರಣಕ್ಕೆ ಭೈರವ ಅಂತ ಇಟ್ರಿ? ಮನ್ಸಿ ಬಂತು ಹಿಂಗಾಗಿ. ನಂಬರ್ ಹೋರಿದ? 268. ಅಣ್ಣ ಹೋರಿ ಸ್ಪೆಷಾಲಿಟಿ ಏನ? ಯಾರಿಗೆ ಏನೋ ತೊಂದರೆ ಮಾಡಲ್ಲ. ಅದೇನ್ ಮಾಡ್ಬೇಕು ಆ ಕಾಡದಲ್ಲಿ ಅಷ್ಟೇ ಮಾಡುತ್ತೆ. ಜಾಗದಲ್ಲಿ ಏನು ತೊಂದರೆ. ಹಿಂಗಾಗಿ ಪಿಪಿ ಹೋರಿ ಲಿಸ್ಟಿಗೆ ಬಿದ್ದಾನ. ಕಾರ್ಡ್ ಇದ್ದಿದ್ರೆ ಅನಾವತ್ ಲಿಸ್ಟಿಗೆ ಸೇರಿಸಿ ಅಲ್ಲಿ ತಬ್ಬಿಡ್ತಿದ್ರಿ. ಆದ್ರೂ ಪಿಪಿ ಒಳಗೆ ಹೋರಿ ನೋಡಕ ಚಂದ. ಅಣ್ಣ ಎಷ್ಟು ಅಲ್ಲಾಗದಾನ? 1 ವರ್ಷ ಆಯ್ತು. ಹೌದಾ? ಅವ್ನ ಸರ್ವಿಸ್ ಒಳಗೆ ಎಷ್ಟನೇ ಹಬ್ಬ ಇದೆ? ಇದು 4ನೇ ಹಬ್ಬ. 4ನೇ ಹಬ್ಬ. ಹಂಗಂತ ನಮ್ಮ ಲೋಕಲ್ ತಳಿನ ಕರ್ನಾಟಕದ? ತಮಿಳ್ನಾಡಿಂದ ತಂದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ನಾವು ಪಕ್ಕ ಮಾಡ್ತೀವಿ ಫಸ್ಟ್. ಹೌದಾ? ಈ 2 ವರ್ಷದಿಂದ ಪಿಪಿ ಕಟ್ಟಿದ್ರೆ ಹೋರಿ ನೋಡಕ್ ಚಂದ. ಎಷ್ಟೇ ಹೋರಿ ಕಟ್ಲಿ ಅವ್ನಿಗೊಂದು ಇದ್ದೇ ಇರ್ತೈತಿ, ನಂದು ಒಂದು ಪಿಪಿ ಹೋರಿ ಕಟ್ಟಬೇಕು ಅಂತ. ನೀವು ಆಲ್ರೆಡಿ ಪಿಪಿ ಹೋರಿ ನಿಮ್ಮ ಕೈಯಾಗ ಐತಿ. ನಿಮ್ಮ ಹೋರಿಗೆ ಏನಪ್ಪ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೇನೆ. ಹಾಯ್ ನಮಸ್ತೆ. ತಮ್ಮ ಹೆಸರು? ರಾಜಿಕ್ ಅಂತ. ಬ್ರೋ ಹೋರಿ ಹೆಸರು?
ಶಿವಮೊಗ್ಗ ಗುಲ್ಬರ್ಗ ಕಿಂಗ್ ಅಂತ. ಅಲ್ಲಿ ಮೇಲೆ ಹಾಕಿದ್ದಾರೆ, ಆದರೂ ನಾನು ನಿಮ್ಮ ಬಾಯಲ್ಲೇ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹೋರಿ ಕಟ್ತವರಿಗೆ ಹೋರಿ ಹೆಸರು ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಹಿಂಗಾಗಿ ಬ್ರೋ, ನಿಮ್ಮ ಹೋರಿ ನಂಬರು 240. ಎಷ್ಟು ವರ್ಷದಿಂದ ನಿಮ್ಮ ಕೈಯಲ್ಲಿ ಅಖಾಡದಾಗ ಹಬ್ಬ ಮಾಡ್ತಾ ಇದ್ದಾನೆ? 2 ವರ್ಷದಿಂದ. ಎಲ್ಲಿದು ಹೋರಿದು? ಶಿವಮೊಗ್ಗನೇ. ಮನೆಯಲ್ಲಿ ಹುಟ್ಟು ಬೆಳೆದಿದ್ದಾ? ಎಲ್ಲಿಂದ ತಂದಿದ್ದು? ತಮಿಳ್ನಾಡಿಂದ ತಂದ್ರಿ. ತಮಿಳ್ನಾಡಿಂದ ಬಂದು ನೆಕ್ಸ್ಟ್ ಡೈರೆಕ್ಟ್ ಹಬ್ಬನೇ ಮಾಡ್ತಾ ಇದ್ದಾನೆ. ಹಂಗಂದ್ರೆ ಇದು ಈ ವರ್ಷದ ಫಸ್ಟ್ನೇ ಹಬ್ಬನಾ? ಶಿವಮೊಗ್ಗ ಸಿಟಿ ಹುಡುಗರ ಕಡೆಯಿಂದ ಇದು ನಿಮ್ದು ಆಗಿದ್ರೆ ಏನು ಸಿಂಗಲ್ ಹೋರಿನ ಅಥವಾ ಸಾಮ್ರಾಜ್ಯ ಕಟ್ಟಿದ್ರ? ಸಾಮ್ರಾಜ್ಯ ಇದೆ, 2 ಹೋರಿ ಇದೆ. ಇನ್ನು 3 PP ಹೋರಿನ ಬ್ರೋ? 1 PP. ಓಕೆ ಓಕೆ. ಏನೇ ಇರಲಿ, ನಿಮ್ಮ ಊರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೇನೆ. ಅಣ್ಣ ನಮಸ್ತೆ, ತಮ್ಮ ಹೆಸರು? ಅರಗುಂಡದ ಬನ್ಕಾರ್ ಓಕೆ. ನಂಬರು? 161. ನೀವು ಲೋಕಲ್ ತಳಿನಾ? ಓಕೆ. ಮನೇಲೆ ಹುಟ್ಟು ಬೆಳೆದಿದ್ದು? ಇದು ಭಾಳ ಹೆಮ್ಮೆ ಪಡೋಂಥ ವಿಷಯ. ನಮ್ಮ ಹಬ್ಬಕ್ಕೆ ನಮ್ಮ ಹೋರಿ ಬರ್ತಾ ಇದೆ ಅನ್ನಂಗೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಎಷ್ಟು ಹಲ್ಲಾಗಿದ್ದಾನೆ? 6 ಹಲ್ಲು ಹಚ್ಚಿ ಕೆಡವೈತೀನಿ ಈಗ. ಹೌದಾ? ಹಾಗಿದ್ರೆ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ದಾನೆ? 7-8 ವರ್ಷ ಆಯ್ತು. ಈ ವರ್ಷ ಫಸ್ಟ್ನೇ ಹಬ್ಬ. ಓಕೆ ಬ್ರೋ, ನಿಮ್ಮ ಊರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟು. ಇವನ ಹೆಸರು ಕೇಳ್ತಾ ಇದ್ರೆ ನಮ್ಮ ಅಪ್ಪು ಸರ್ ನೆನಪಿಗೆ ಬರ್ತಾರೆ. ಯಾಕಂದರೆ ಪರಮಾತ್ಮ ಇವನ ಹೆಸರು ಅದೇ ನೋಡಿ. 04 ನಂಬರ್ ಹೊತ್ಕೊಂಡು ಪರಮಾತ್ಮ ಅಂತ ಟೈಟಲ್ ಇಟ್ಕೊಂಡು ಬಂದಿದ್ದಾನೆ. ಬ್ರೋ ನಮಸ್ತೆ. ಅಣ್ಣ ಯಾವ್ರಿಂದ ಹೋರಿ? ಕಡಿಮೆ ಮನೆ. ಇಲ್ಲೇ ಶಿವಮೊಗ್ಗ ಡಿಸ್ಟಿಕ್. ಓಕೆ ಓಕೆ ಓಕೆ. ಎಲ್ಲಿದ್ದು ಹೋರಿ ಅಣ್ಣ? ಲೋಕಲ್ ಅಥವಾ ಹೊರಗಡೆಯಿಂದ ಬಂದಿದ್ದ? ಅದೇ ಅದನ್ನೇ ನಾ ಕೇಳ್ತಾ ಇರೋದು. ಹೌದಾ? ಈಗ ತಮಿಳ್ನಾಡಿಂದ ತಂದು ಎಷ್ಟು ವರ್ಷ ಆಯ್ತು? ಇವಾಗ 2 ವರ್ಷ ಆಯ್ತು, 3 ವರ್ಷ. ಹೌದಾ? ಇದಕ್ಕೂ ಮೊದಲಿಗೆ ಎಷ್ಟು ಹಬ್ಬ ಮಾಡಿದೆ? 4 ಹಬ್ಬ ಮಾಡಿದ್ವಿ, ಪಕ್ಕದಲ್ಲಿ ಮಾಡಿದ್ವಿ. ಈ ವರ್ಷ PP ವರ್ಷಿದ್ದೇವೆ. ಓಕೆ. ನಮ್ಮ ಹಳೆ ಎತ್ತಿ ನೆನಪಿಗೋಸ್ಕರ ಇದನ್ನ ಕಟ್ಟಿದ್ದೀರಿ. ಸಾಮ್ರಾಜ್ಯ ಇದೆಯಾ ನಿಮ್ದು? ಎಷ್ಟು ಹೋರಿ ಇದಾವೆ? ಈಗ 2 ಫಸ್ಟ್ ಇದೆ. PP ಕಟ್ಟಿದ್ದೆ ಫಸ್ಟ್? ಅದು ಇದೆ ಫಸ್ಟ್ ಹಬ್ಬ. ಓಕೆ ಓಕೆ. ಹಾಗಿದ್ರೆ ನಿಮ್ಮ ಪರಮಾತ್ಮ ಪಕ್ಕದಲ್ಲಿ ಹಬ್ಬ ಮಾಡಿ. ಓಕೆ, ನಿಮ್ಮ ಪರಮಾತ್ಮ ಹಿಂದೆ ಹೋದ್ರೆ ಪರಮಾತ್ಮನೇ ತೋರಿಸ್ತಾನೆ ಅಂತ ಕೇಳ್ಪಟ್ಟೆ. ಯಾಕಂದ್ರೆ ನನಗೂ ಹೇಳಿದ್ರೆ ಒದಿತಾನೆ ಅಂತಂದು. ಮುಂದೆ ಬಂದ್ರೆ ಹೇಗಿದ್ದಾನೆ? ಆಯ್ತು ಸರ್. ಹಾಗೆ ಈಗ ಹೆಸರನ್ನೇ ಪರಮಾತ್ಮ ಅಂತ ಇಟ್ಬಿಟ್ಟಿರಿ. ಮಳೆ ಹೊರಿ ಇತ್ತು, ಪರಮಾತ್ಮ ಅಂತ ಅದು ಹೆಸರು ಇದೆ. ನಿಮ್ಮ ಪರಮಾತ್ಮ ಏನಪ್ಪಾ ಅಂದ್ರೆ ಇವತ್ತು ಶಿಕಾರಿಪುರ ಅಖಾಡದೊಳಗೆ ಯಾರಿಗೂ ಪರಮಾತ್ಮ ಅಂತ ತೋರಿಸ್ತಾ ಇದ್ದಂಗೆ ಗೆದ್ದು ಬರಲಿ. ಏನಪ್ಪಾ ಅಂದ್ರೆ ನೀವು ಸಾಕಿದ್ದಕ್ಕೂ ನಿಮ್ಗೂ ಒಂದು ಹೆಮ್ಮೆ ತರಲಿ. ಅವನು ಹೆಸರು ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಬ್ರೋ. ನಮಸ್ತೆ, ತಮ್ಮ ಹೆಸರು? ಯೋಗಿ. ಅಶ್ವಮೇಧ ಎಷ್ಟು ವರ್ಷದಿಂದ ಅಖಾಡಕ್ಕೆ ಬಂದು ಹಬ್ಬ ಮಾಡ್ತಾ ಇದ್ದಾನೆ? 7-8 ವರ್ಷ ಆಯ್ತಾ? ಅಶ್ವಮೇಧ ಎಲ್ಲಿ ಲೋಕಲ್ ತಳಿನ ಅಥವಾ ಹೊರಗಡೆಯಿಂದ ಬಂದಿದ್ದ? ಮನೆಯಲ್ಲೇ ಹುಟ್ಟು ಬೆಳೆದಿದ್ದು. ಓಕೆ. ಹಾಗಿದ್ರೆ ಇದು ವರ್ಷದ ಪ್ರಥಮ ಹಬ್ಬನಾ? ಓಕೆ. ನಂಬರ್ ಬಂದ್ಬಿಟ್ಟು ಯಾವುದು? 174. ಓಕೆ. ಬೋಲ್ಡ್ ಇಲ್ಲಿದೆ, ಬಾಯಿಗುಡಿದೆ. ಸರಿ ಬ್ರೋ, ಏನಪ್ಪಾ ಅಂದ್ರೆ ನೀವು ತಗೊಂಡ್ಬಂದಿದ್ದೀರಾ, ನಿಮ್ಮದು ಅಭಿಮಾನ. ನನ್ನ ಕಡೆಯಿಂದ ನಿಮ್ಮ ಊರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಬ್ರೋ ನಮಸ್ತೆ. ಹೋರಿ ಬಂದ್ಬಿಟ್ಟು ಜೂನಿಯರ್ ಡಾನ್ ಅಂತ ಯಾಕೆ ಹೆಸರಿಟ್ರಿ? ಇದು ಇನ್ನೊಂದು ಐತ್ರಿ ನಮ್ದು ದೊಡ್ಡ ಹೋರಿ. ಅದಕ್ಕೆ ಕೇಳಿದೆ, ಯಾಕಂದ್ರೆ ಜೂನಿಯರ್ ಡಾನ್ ಅಲ್ಲ, ಇನ್ನೊಬ್ಬ ಮೇನ್ ಡಾನ್ ಇದಾನೆ ಅಂತ. ಓಕೆ ಓಕೆ ಓಕೆ. ಬೆಡ್ ರೆಸ್ಟ್ ಆಗಿ ಏನು ಪೆಟ್ ತಿಂದಿದ್ದಾನ ಅಥವಾ ವಯಸ್ಸಾಗಿದೆಯಾ? ವಯಸ್ಸಾಗಿದೆ. ಅವನ ಟೈಮ್ ಒಳಗೆ ದಾದಾಗಿರಿ ಮಾಡಿ ಹೋಗ್ಯಾನ. ಓಕೆ. ಇದೇನು ಇವಾಗ ಹಬ್ಬಕ್ಕೆ ಬಂದಿದ್ದಾನಲ್ಲ ಜೂನಿಯರ್ ಡಾನು, ಎಲ್ಲಿ ತಳಿ ಇದು? ಕರ್ನಾಟಕದ್ದೇನೋ ಅಥವಾ ಹೊರಗಡೆಯಿಂದ ಬಂದಿದ್ದ? ತಮಿಳ್ನಾಡಿಂದ ತಂದು ಎಷ್ಟು ವರ್ಷ ಆಯ್ತು? ನಾವು ತಗೊಂಡು 1 ವರ್ಷ ಆಯ್ತ್ರಿ. ಮುಂಚೆ ಒಬ್ರು ತಗೊಂಡಿದ್ರು. ಆಲ್ರೆಡಿ ಕರ್ನಾಟಕದವರೇ ಬೇರೆಯವ್ರು ತಗೊಂಡಿದ್ರು, ನಿಮಗೆ ಕೊಟ್ಟಿದ್ದಾರೆ. ಮಾಡಿದಾರ. ಫಸ್ಟ್ನೇ ಹಬ್ಬ ನೀವು ತಗೊಂಡ್ಮೇಲೆ? ಇದು ನಮ್ಮೂರ ಹಬ್ಬ ಮಾಡಿದ್ದೆ, 2ನೇ ಹಬ್ಬ. ಹೌದಾ? ಈಗ ದೊಡ್ಡ ಹಬ್ಬಕ್ಕೆ ಲೆಕ್ಕಕ್ಕೆ ಇದೆ ಸೆಕೆಂಡ್ ಹಬ್ಬ. ನಿಮ್ಮ ಬಡಮಳ್ಳಿ ಡಾನು ಇವತ್ತು ಅಖಾಡದೊಳಗೆ ದಾದಾಗಿರಿ ತೋರಿಸ್ಲಿ. ಆಲ್ ದ ಬೆಸ್ಟ್. ಅಣ್ಣ ನಮಸ್ತೆ. ಬಲರಾಮನ್ ಬಗ್ಗೆ ಹೇಳಲಿಕ್ಕೆ ನೀವು ಬಂದಿದ್ದೀರಿ ಇವಾಗ. ತಮ್ಮ ಹೆಸರು? ಚಂದ್ರಶೇಖರ್. ಅಣ್ಣ ಬಲರಾಮ್ ಯಾವ ಊರಣ್ಣ? ಮಲ್ಗೊಂಡಣ್ಣ. ನನಗೂ ಗೊತ್ತು, ಬಟ್ ಜನರಿಗೆ ಗೊತ್ತಿಲ್ಲ, ಹಿಂಗೆ ಕೇಳ್ತಾ ಇದ್ದೀನಿ. ಬಟ್ ಏನಪ್ಪ ಅಂದ್ರೆ ನಮ್ಮ ಬಲರಾಮ್ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತದಣ್ಣ? 2ನೇ ವರ್ಷ. ಓಕೆ. ನಮ್ದೇನು ಲೋಕಲ್ ತಳಿನ ಅಥವಾ ಬೇರೆ ಕಡೆಯಿಂದ ಬಂದಿದ್ದ? ತಮಿಳ್ನಾಡಿಂದ ತಂದಿದ್ದು. ತಂದೆ 2 ವರ್ಷ ಆಯ್ತು. ಇದಕ್ಕೂ ಮೊದಲಿಗೆ ಎಲ್ಲೆಲ್ಲಿ ಹಬ್ಬ ಮಾಡಿದಾನ? 10 ಹಬ್ಬ ಮಾಡಿದಿರಿ. ಓಕೆ. ಇವಾಗ ಈ ವರ್ಷದ್ದು ಫಸ್ಟ್ನೇ ಹಬ್ಬನ ಹೇಗೆ? ಇದು ಪನ್ನೇ ಹಬ್ಬ ಎಲ್ಲಾಗಿತ್ತು? ಕೆಲವಳ್ಳಿ ಒಳ ಮಾಡಿದಿರಿ. ಓಕೆ. ಅಲ್ಲಿ ನಾನು ನೋಡಿದ್ದೇನೆ ಬಲರಾಮನ್ನ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಬಟ್ ಅಖಾಡಕ್ಕೆ ಪರ್ಮಿಷನ್ ಇಲ್ಲ, ಹೀಗಾಗಿ ಇಂಟ್ರೂ ಮಾಡ್ಕೊಂಡು ಬರ್ತಾ ಇದ್ದೇನೆ. ಯಾಕಂದರೆ ಹೋರಿ 1 ಇಲ್ಲ 2 ಇಲ್ಲ ತುಂಬ ಇರ್ತಾವೆ. ಅದರೊಳಗೆ ಬಲರಾಮನು ನಿಂತಿದ್ದ ಕಂಡ, ಹೀಗಾಗಿ ಮಾತಾಡ್ಸ್ಬೇಕು ಅನಿಸ್ತು. ಇವಾಗ ಸದ್ಯ ಎಷ್ಟಲ್ಲಿ ಇದಾನ ಅಂತ ಹೇಳಿದ್ರಿ? ಬಲರಾಮಿಗೆ ಇವಾಗ ಶಿಕಾರ್ಪುರ ಅಖಾಡದೊಳಗೆ ಹೆಸರು ಸಿಗಲಿ, ಗೆದ್ದು ಬರಲಿ. ಆಲ್ ದ ಬೆಸ್ಟ್.
ಬಸ್ ಸ್ಟ್ಯಾಂಡ್. ಅಣ್ಣ ತಮ್ಮ ಹೆಸರು ಆಕರ್ಷ ಅಂತ. ಆಕರ್ಷ್ ಅಂತಾನೆ. ಅಣ್ಣ ಯಾವ ಊರು? ಕಾಕೋಳ, ರಾಣಿಬೆನ್ನೂರು ತಾಲೂಕು. ರಾಣೆಬೆನ್ನೂರು ತಾಲೂಕು ಕಾಕೋಳ. ಅಣ್ಣ ತಮ್ಮ ಊರಿ ಹೆಸರು? ಕಬಿನಿದೋರೆ ಅರ್ಜುನ. ಅದೇನು ಕಬಿನಿದೋರೆ ಅಂತ ಏನಕ್ಕೆ ಇಟ್ಟಿದ್ದೀರಿ? ಆನೆ ಸವಿನ ನೆನಪಿಗಾಗಿ. ಓ, ಕಬಿನಿ ಆನೆ ಸವಿ ನೆನಪಿಗಾಗಿ ಬಂದಿರೋ ನೀವು ಅರ್ಜುನ. ಲೋಕಲ್ ತಳಿನ ಅಥವಾ ಹೊರಗಡೆಯಿಂದ ಬಂದಿದ್ದ? ತಮಿಳುನಾಡು. ತಮಿಳ್ನಾಡಿಂದ ತಂದಿದ್ರಿ. ಬ್ರೋ, ನಿಮ್ಮ ಅರ್ಜುನ ಈ ವರ್ಷದಲ್ಲಿ ಎಷ್ಟು ಹಬ್ಬ ಮಾಡಿದಾನಂದ್ರಿ? 4 ಹಬ್ಬ. ಯಾವ್ದು ಫಸ್ಟ್ನೇ ಹಬ್ಬ? ಹಾವೇರಿ. ಆಮೇಲೆ ದೊಡ್ಡ ತಾಂಡ. ಓಕೆ, ಓಟೂರು. ಇವಾಗ ಶಿಕಾರಿಪುರ ಅಖಾಡದೊಳಗೆ ಇವತ್ತು ಗೆದ್ದು ಬರಲಿ. ನೀವು ಸಾಕಿದಕ್ಕೆ ನಿಮಗೂ ಸಾರ್ಥಕತೆ ಮತ್ತು ಅವನು ಒಂದು ಹೆಸರು ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಎಲ್ವಳ್ಳಿದ್ ನೋಡಿದ್ರಲ್ಲ, ಇವ್ರದ್ದು ಇದ್ರೊಳಗೆ ನಡೀತಿದ್ದದು
ಇವಾಗ ಏನಪ್ಪಾ ಅಂದ್ರೆ ಶಿಕಾರಿಪುರಕ್ಕೆ ಆ ಟೀಮ್ ಬಂದಿದೆ. ಬ್ರೋ ಏನ್ ಕಂಪ್ಯಾರಿಸನ್ ನಿಮ್ಮ ಊರಿಗೂ ಇಲ್ಲಿಗೂ? ಹಳ್ಳಿಯ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದಾರ ಅಂದ್ರೆ ನೀವು ಮಾಡುವಾಗ ಮುಂದೆ ನಾವು ಕೂಡ ಅದನ್ನ ಎಲ್ಲೋ ಒಂದ್ ಕಡೆ ತಿದ್ಕೊಂಡು ಚೆನ್ನಾಗಿ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಏನೋ ವರ್ಷಕ್ಕೆ ಒಂದು ವ್ಯವಸ್ಥಿತವಾಗಿ ನಾವೇನು ಇದನ್ನು ಲೂಪ್ ಹೋಲ್ಸ್ ಮಾಡ್ಕೊಂಡ್ರೆ ಮುಂದಿನ ಸರಿ ಅದನ್ನ ಸರಿ ಮಾಡ್ಕೊಂಡು ಇನ್ನೂ ವ್ಯವಸ್ಥಿತವಾಗಿ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಏನಪ್ಪಾ ಅಂದ್ರೆ ಹೋರಿ ಹಬ್ಬನ ಹಾಸ್ಟ್ ಮಾಡ್ತಾ ಇದಾರಂತ ಬರೀ ಕೇಳೋಣ. ಅಣ್ಣ ತಮ್ಮ ಹೆಸರು? ಅಣ್ಣ ಯಾವರಲ್ಲಿ? ಕಪ್ನಳ್ಳಿ. ಯಾವ ಡೇಟಿಗೆ ಅಣ್ಣ? 21/12/2025 ಭಾನುವಾರ. ವಿಶೇಷ ಬಹುಮಾನವಾಗಿ ಬೆಳ್ಳಿ ಗದೆ ಮತ್ತು 6 ಲಕ್ಷ ಪಾಂಡಲ್ ಬೈಕ್ ಇರುತ್ತದೆ. 4 ಬಂಗಾರ ಎಲ್ಲ ರೈತರು ತಮ್ಮ ತಮ್ಮ ಹೋರಿಗಳನ್ನ ಹಾಕಿ ಈ ಹಬ್ಬವನ್ನ ನಿಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಬರ್ರಿ ಬರ್ರಿ, ಬೆಳ್ಳಿ ಗದೆ ಇಟ್ಟಾರಂತ ಹೋಗಬೇಕಾರೆ ಖಾಲಿ ಕೈಯಾಗ ಹೋಗ್ರಿ, ಬರಬೇಕಾರೆ ಹೊತ್ಕೊಂಡ್ ಬರ್ರಿ. ಎಲ್ಲರಿಗೂ ಚಾನ್ಸ್ ಓಪನ್ 21ಕ್ಕ ಹಬ್ಬ ಮಾಡೋಣ.
ದರ್ಶನ. ನಂದೇಳಿ ದರ್ಶನ ಅಂತ ಬ್ರದರ್ ಹೆಸರು. ಆಕಾರದೊಳಗ ಚಿತಾಲ್ ಪತಾಲ್ ಮಾಡಿ ಹೊರಿ ಹಿಡ್ದಾರ ಬ್ರೋ. ಎಷ್ಟಾದ್ವು ಕೌಂಟ್? 17 ಹೊರಿ ಹಿಡ್ದಾರ ಸರ್ದಾರ ಪೈಲ್ವಾನ. ಇನ್ನು ಏನು ಟೋಟಲ್ 20 ಮಾಡಿ ಮುಗಿಸ್ಬೇಕಂತ ಐತೆ.
ಒಂದು ಜೈಕಾರ